ನಮಸ್ಕಾರ ವೀಕ್ಷಕರೇ, RH9 ಟಿವಿಗೆ ಸ್ವಾಗತ. ನಾನು ರಾಮಚಂದ್ರ ಕುಕಡಿ. ಚಿಲ್ಮೂರು ಗ್ರಾಮದಲ್ಲಿ ಅಗ್ನಿವೀರ ಸೈನಿಕರಾಗಿ ಒಂದೇ ತಿಂಗಳಲ್ಲಿ 7 ಜನ ಆಯ್ಕೆಯಾಗಿದ್ದಾರೆ. ಇದು ಬೆಳಗಾವಿ ಜಿಲ್ಲಾ ರಾಮದುರ್ಗ ತಾಲೂಕಿನ ಚಿಲ್ಮೂರು ಗ್ರಾಮಕ್ಕೆ ಹೆಮ್ಮೆಕರ ವಿಷಯವಾಗಿದೆ. ಒಮ್ಮೆ ಒಬ್ಬರು, ಮತ್ತೊಮ್ಮೆ ಇಬ್ಬರು, ಮತ್ತೆ ಏಕಕಾಲಕ್ಕೆ ಒಂದೇ ಬ್ಯಾಚ್ಗೆ ಒಂದೇ ಗ್ರಾಮದ 4 ಜನ ಸೈನಿಕರಾಗಿ ಆಯ್ಕೆಯಾಗಿದ್ದು ವಿಶೇಷತೆ ಎನ್ನಬಹುದು. ಇದನ್ನು ಅರಿತು ಸೇವೆಗೆ ಹೊರಟಂಥ ಯುವಕರನ್ನು ಚಿಲ್ಮೂರು ಗ್ರಾಮದ ಶಾಲಾ ಶಿಕ್ಷಕರು ಅತಿ ಹೆಮ್ಮೆಯಿಂದ ಇವರನ್ನು ಸ್ವಾಗತಿಸಿ ಸನ್ಮಾನಿಸಿ ಶುಭ ಹಾರೈಸಿ ದೇಶ ಕಾಯುವ ಶೂರ ಧೀರ ಸೈನಿಕನಾಗಿ ಜಯಶಾಲಿ ಆಗ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರು, ಶಿಕ್ಷಕಿಯರು, ವಿದ್ಯಾರ್ಥಿನಿಯರು ಜಯಘೋಷಣೆ ಕೂಗಿ ಹೆಮ್ಮೆ ಪಟ್ಟರು. ನನ್ನ ನಮಸ್ಕಾರವನ್ನು ಸಲ್ಲಿಸುತ್ತಾ, ಆಗ ನಾನು ಇದೇ ಸಲ ಕಲ್ತೀನಿ. ನಮ್ಮ ಶಿಕ್ಷಕರು ಎಂತಾರಂದ್ರೆ ನಮ್ಗೆ ಒಳ್ಳೇದಂತ ಮಾತು ನುಡಿ ಒಳ್ಳೆ ಶಿಕ್ಷಣ ಕಳಿಸ್ಯಾರ. ಅವ್ರು ಒಳ್ಳೆ ಶಿಕ್ಷಣ ಕಳಿಸ್ಯಾರ ಅಂದಿದ್ದಕ್ಕೆ ನಾವು ಈ ಮಟ್ಟಿಗೆ ಬಂದು ನಿಂತೀವಿ. ಅವ್ರಿಗೆ ನಾನು ನಮಸ್ಕಾರ ಇನ್ನೊಂದು ಸಲ್ಲಿಸ್ತೀನಿ. ಮತ್ತು ಅದೇ ರೀತಿಯಾಗಿ ನೀವು ನಾನು ಮುಂದೆ ಕುಂತಿರೋಂಥ ವಿದ್ಯಾರ್ಥಿಗಳಿಗೆ ಸಹಿತ ನೀವು ಒಂದಿಲ್ಲ ದಿನ ಇಲ್ಲಿ ಬಂದು ಸನ್ಮಾನ ಮಾಡಿಸ್ಕೊಂಡ್ರೆ ನಮ್ಮ ಸರ್ಗೆ ಕಲಿಸಿದಂಥ ಶಿಕ್ಷಕರಿಗೆ ಎಷ್ಟು ಖುಷಿ ಆಗತ್ತಂದ್ರೆ ತಂದೆ ತಾಯಿಗೆ ಆಗೋಲ್ಲ ಅಂತ ಖುಷಿ ಅವ್ರಿಗೆ ಕೊಡ್ತೀವಿ ನಾವು. ಅದೇ ನಮಗೊಂದು ಅವ್ರ ಖುಷಿ ಕೊಟ್ಟಂತ ದೊಡ್ಡ ಹೆಮ್ಮೆ ಆಕತ್ತೆ ಅಂತೇಳಿ ನಾನು ಇಷ್ಟು ನಮಸ್ಕಾರ ಮಾಡ್ತೀನಿ. ಅದೇ ಮತ್ತು ನಾವು ಕೊಟ್ಟಂಥ ದೇಹ ತಾಯ್ನಾಡಿಗೆ ಅಂತ ಅರ್ಪಿಸುತ್ತಾ, ಇನ್ನು ನಮ್ಗೆ ಸಿಕ್ಕಂಥ ಅವಕಾಶ ಯಾರಿಗೂ ಸಿಗೋದಿಲ್ಲ. ನಾವು ಹೆಂಗಪ್ಪ ಅಂತಂದ್ರೆ ಇನ್ನೂ ಪೊಲೀಸರಾಗಲಿ ಅದಾಗಲಿ ನಾವು ಇಡೀ ಆರ್ಮಿ ಹೋಗಿ ಅಂದ್ರೆ ಇಡೀ ಜಗತ್ತನ್ನು ಸುತ್ತ ಬರ್ತೀವಿ. ಹಂಗೆ ಅಷ್ಟು ಹೇಳಿ ನಾನು ಚಿಕ್ಕನ ಭಾಷಣ ಮುಗ್ತೀನಿ. ಜೈನ್ ಜೈಕ್ರ ಅಂತ. ನಾವು ಈ ಶಾಲೆಗೆ ಬಂದಾಗ ಚಿಲ್ಮೂರು ಊರ ಇನ್ನೂ ಇಂಪ್ರೂವ್ಮೆಂಟ್ ಕಂಡಿಲ್ಲ ಅಂತ ಅನ್ಕೊಳಕತ್ತಿದ್ದೀವಿ. ಈ ಎಲ್ಲಾ ಮಕ್ಕಳು ನೋಡಿದ ಕೂಡಲೇ ನನಗಂತೂ ಇಲ್ಲದಂತಹ ಖುಷಿ ಆಗೈತೆ. ಯಾಕಂದ್ರೆ ನಾವು ಬಂದ ಮ್ಯಾಗ ಅದು ಈ ಒಂದು ವರ್ಷ 7 ಮಕ್ಕಳು ಆರ್ಮಿ ಭರ್ತಿಗೆ ಹೋದ್ರು ಅಂದ್ರೆ ನಮ್ಮಂತ ಖುಷಿ ಪಟ್ಟವ್ರಂತೂ ಯಾರು ಇಲ್ಲ. ಆದ್ರೆ ಇಲ್ಲಿ ಒಂದು ವಿಚಾರವನ್ನ ಸರ್ ವ್ಯಕ್ತಪಡಿಸಿದ್ರು. ಅದಂತರ ನನಗೂ ಕೂಡ ಮನ್ಸಿಗೆ ಬೇಜಾರತ್ತ. ನಾವು ಗಂಡ್ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತೀವಿ, ಅವ್ರು ಒಂದಿಲ್ಲ ಒಂದು ಇದ್ರೊಳಗೆ ಹುದ್ದೆಯೊಳಗೆ ಹೊಂಟಾರ. ಆದ್ರೆ ಹೆಣ್ಮಕ್ಳಿಗೆ ಸರ್ಕಾರ ಸಾಕಷ್ಟು ಅವಕಾಶಗಳನ್ನ ಕೊಡಾಕತ್ತೈತಿ. ಅದು ನಮ್ಮ ಚಿಲ್ಮೂರು ಊರಿನ ಗ್ರಾಮಸ್ಥರು ಅದನ್ನ ಅರ್ಥ ಮಾಡ್ಕೊಳಕ್ ತಯಾರಿಲ್ಲ. ಯಾಕಂದ್ರ ಅವ್ರು ಇನ್ನೂ ಸಾಲಿ ಕಲಿತೇನಿ ಅನ್ನುವಂತ ಹೊತ್ತಿಗೆ ಅವ್ರನ್ನ ಏನ್ ಮಾಡಾಕತ್ತಾರಪ್ಪ ಅಂದ್ರೆ ಮದ್ವಿ ಮಾಡ್ಕೊಡಾಕತ್ತಾರ. ಈ ತಪ್ಪನ್ನ ಮಾಡಬೇಡ್ರಿ ಅಂತ ನಾವು ಮೊದಲು ಅವರಲ್ಲಿ ವಿನಂತಿ ಮಾಡ್ಕೋತೀವಿ. ಇನ್ನು ನಮ್ಮ ಮಕ್ಕಳು ಸಾಕಷ್ಟು ವಿದ್ಯಾವಂತರ ಅದಾರ. ಅವ್ರು ಮುಂದೆ ಹೋಗಾಕ ಅವ್ರಿಗೆ ಏನ್ ಮಾಡ್ಬೇಕು ಅಂದ್ರೆ ನಾವೆಲ್ಲರೂ ಕೂಡ ಅವಕಾಶ ಕೊಟ್ಟಿದ್ದೆ ಆತಂದ್ರ ಅಷ್ಟೇ ಅಲ್ಲ, ಪಾಲಕರು ಕೂಡ ಅವರಿಗೆ ಪ್ರೋತ್ಸಾಹ ಕೊಟ್ಟಿದ್ದಾತ. ಯಾಕಂದ್ರೆ ಸಮಾಜದಲ್ಲಿ 12 ಸಮಸ್ಯೆಗಳಿರ್ತಾವ. ಆ ಸಮಸ್ಯೆಗಳ ಬೆನ್ನತ್ತಿ ನಾವು ಹೋಗ್ಬಾರ್ದು. ನಮ್ಮ ಮನಸ್ಸು ಶುದ್ಧವಾಗಿ ನಿಷ್ಕಲ್ಮಶವಾಗಿದ್ರ ನಾವೇನಾದ್ರೂ ನಮ್ಮ ಜೀವನದಲ್ಲಿ ಗುರಿಯನ್ನ ಇಟ್ಕೊಂಡಿದ್ದೆ ಆತಂದ್ರ ಆ ಗುರಿ ಕಡೆಗೆ ನಮ್ಮ ಒಲವಿರ್ಬೇಕೇ ಹೊರತು ಬೇರೊಂದು ವಿಚಾರ ಕಡೆ ನಮ್ಮ ಕಡೆ ಒಲವಿರಬಾರ್ದು. ಯಾಕಂದ್ರ ನಾವ್ ಯಾವ ದಾರಿ ತುಳಿದ್ರು ಕೂಡ ನಮ್ ಹಿಂದ್ಗಡೆ ಬೆನ್ ಹಿಂದ್ಗಡೆ ಕಲ್ಲು ಇರ್ತಾವ, ಮುಳ್ಳು ಇರ್ತಾವ. ನಾವ್ ಆಯ್ಕೆ ಮಾಡೋದು ಹೂವಿನ ದಾರಿಯನ್ನ. ಇವತ್ತು ಮುಳ್ಳು ಐತಿ ಅಂತ ನಾವು ಹಿಂಸರಿದ್ರಿ ಅಂದ್ರೆ ಜೀವನದಾಗ ಏನಾಗಲ್ಪ ಅಂದ್ರೆ ನಾವು ಗುರಿ ಮುಟ್ಟಕ್ ಸಾಧ್ಯ ಇಲ್ಲ. ಅದಕ್ಕಾಗಿ ಇಲ್ಲಿ ಹೆಣ್ಮಕ್ಳು ಆಗ್ಲಿ ಗಂಡ್ ಮಕ್ಳು ಆಗ್ಲಿ ಎಲ್ಲರಿಗೂ ಇವತ್ತ ಸರ್ಕಾರ ಹಲವಾರು ಏನ್ ಮಾಡಾಕತ್ತೈತಿ ಹುದ್ದೆಗಳನ್ನ ಸೃಷ್ಟಿ ಮಾಡಾಕತ್ತಿ. ಆ ಎಲ್ಲಾ ಹುದ್ದೆಗಳಲ್ಲಿ ನೀವು ಕೂಡ ಏನ್ ಮಾಡ್ರಿ ಅಂತಂದ್ರ ಭಾಗವಹಿಸಿ ಯಶಸ್ಸನ್ನ ಪಡ್ಕೊಂಡು ಈ ಚಿಲ್ಮೂರು ಊರಿಗೆ ಒಳ್ಳೆ ಹೆಸರನ್ನ ತೆಗೆದುಕೊಂಡು ಬರಿ. ಈಗ ಹೋಗ್ತಕ್ಕಂತ ಎಲ್ಲಾ ನನ್ನ ಯೋಧರನ್ನೋಕ್ಕಿಂತನೂ ನನ್ನ ಮುದ್ದು ವಿದ್ಯಾರ್ಥಿಗಳ ಜೀವನ ಬಾಳು ಬಂಗಾರ ಆಗಲಿ ಅಂತ ಹರಿಸ್ತಾ ನಾನು 2 ಮಾತುಗಳನ್ನ ಯೋಧರಿಗೆ ನಮ್ಮ ಶಾಲೆಯ ಪರವಾಗಿ, ಅದೇ ರೀತಿಯಾಗಿ ನಮ್ಮ ಶಾಲೆ ಅಲ್ಲಿ ಹಿಂದೆ ನಿಂತಿರ್ತಕ್ಕಂಥ ಇನ್ನು ಯುವಕರು ಮತ್ತು ಇವರಿಗಾಗಿನ ಭೇಟಿ ಆಗ್ಲಿಕ್ಕೆ ಬಂದಿರತಕ್ಕಂಥ ನಮ್ಮ NCC ಕೆಡೆಟ್ಗಳು ಅವ್ರಿಗೂ, ಆಮೇಲೆ ನಮ್ಮ ಶಾಲೆಯ ಇಲ್ಲಿ ಎಲ್ಲ ಶಿಕ್ಷಕಿಯರಿಗೂ ಅವರೆಲ್ಲರ ಪರವಾಗಿ ಆ 4 ಜನ ಯೋಧರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸ್ತೀವಿ. ಅದೇ ರೀತಿಯಾಗಿ ಈ ಒಂದು ತ್ವರಿತ ಹಾಗೂ ಯಶಸ್ವಿ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ನಮ್ಮ ಕುಕಡೆ ಅಣ್ಣ ಅವರಿಗೂ ಕೂಡ ನಮ್ಮೆಲ್ಲರ ಒಂದು ಪರವಾಗಿ ಹಾಗೂ ಎಲ್ಲ ಮುದ್ದು ವಿದ್ಯಾರ್ಥಿಗಳ ಪರವಾಗಿ ಅವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ವಂದನೆಗಳನ್ನು ತಿಳಿಸ್ತಾ ಬೇಕು. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಊರಿನ ಪ್ರಮುಖರಿಗೂ ಕೂಡ
ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಅವರಿಗೆ ವಂದನೆಗಳನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಈ ಜಯಘೋಷಣೆಯ ಮೂಲಕ ಮುಕ್ತಾಯಗೊಳಿಸ್ತೀವಿ. ಜಯಘೋಷಣೆ ಹೆಂಗಿರ್ಬೇಕಂತಂದ್ರೆ ಇಲ್ಲಿ ಕೇಳಿರ್ತಕ್ಕಂಥ ಜಯಘೋಷಣೆ ಇವ್ರು ಎಲ್ಲೆಲ್ಲ ಪೋಸ್ಟಿಂಗ್ ಹಾಕತ್ತಲ್ಲ ಅಲ್ಲಿಗೂ ಆ ಘೋಷಣೆಗಳು ಮೊಳಗ್ತಿರ್ಬೇಕು. ಆ ರೀತಿಯಾಗಿರ್ತಕ್ಕಂಥ ಘೋಷಣೆಗಳು ನಿಮ್ಮ ಕಡೆಯಿಂದ ಬರ್ಬೇಕಂತ ಹೇಳ್ತೀವಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ.